ಹಳೆ ಹುಬ್ಬಳ್ಳಿ ಕೇಸನ್ನ ವಾಪಸ್ಸು ಪಡೆದಂತ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ನಲ್ಲಿ ಮುಖಭಂಗ ಆಗಿದೆ. ಹುಬ್ಬಳ್ಳಿ ಗಲಭೆಗೆ ಹಾಕಲಾಗಿದ್ದಂತ 43 ಕ್ರಿಮಿನಲ್ ಕೇಸುಗಳನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದಿತ್ತು. ಆದರೆ ಸರ್ಕಾರದ ಆದೇಶ ಕಾನೂನು ಬಾಹಿರ ಅಂತ ಹೈಕೋರ್ಟ್ ಹೇಳಿದೆ. ರಾಜ್ಯ ಸರ್ಕಾರದ ಆದೇಶವನ್ನು ರದ್ದುಪಡಿಸಿದೆ ಹೈಕೋರ್ಟ್. 2024ರ ಅಕ್ಟೋಬರ್ 10ನೇ ತಾರೀಕು ಸರ್ಕಾರ ಏನು ಆದೇಶವನ್ನು ಹೊರಡಿಸಿತ್ತು ಅದನ್ನು ರದ್ದುಪಡಿಸಲಾಗಿದೆ. ಹಳೆ ಹುಬ್ಬಳ್ಳಿ ಸ್ಟೇಷನ್ ಲಿಮಿಟ್ ಅಲ್ಲಿ ನಡೆದಂತ ಗಲಭೆ ಏನಿದೆ, ಸ್ಟೇಷನ್ ಮೇಲೆ ದಾಳಿಯಾಗಿತ್ತು, ಪೊಲೀಸರ ಮೇಲೆ ಹಲ್ಲೆಯಾಗಿತ್ತು. ಆದರೆ ಈ ಸರ್ಕಾರ ಆ ಹಲ್ಲೆಕೋರರು, ದಂಧೆಕೋರರು, ಆ ಗಲಭೆಕೋರರ ಕೇಸನ್ನು ವಾಪಸ್ ಪಡೆಯುವಂತ ಕೆಲಸವನ್ನ ಮಾಡಿತ್ತು. ಸದ್ಯ ಈ ಕೇಸಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಕೀಲರು ಗಿರೀಶ್ ಭಾರದ್ವಾಜ್, PIL ಹಾಕಿದ್ದು ಕೂಡ ಇವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಗಿರೀಶ್ ಭಾರದ್ವಾಜ್, ನಮಸ್ತೆ. ನಮಸ್ಕಾರ ಸರ್. ಬಹಳ ಇದರ ಹಿಂದೆ ಬಹಳಷ್ಟು ವರ್ಕ್ ಮಾಡಿದ್ರಿ, ಕ್ರೆಡಿಟ್ ಪಡ್ಕೊಳ್ಳೋಕೆ ಬಹಳ ಜನ ಬರಬಹುದು. ಈಗ ನಿಮಗೆ ಕಂಗ್ರಾಚುಲೇಷನ್ ಹೇಳಬೇಕು. ಕ್ರೆಡಿಟ್ ನನಗಲ್ಲ ಸರ್, ಹೈಕೋರ್ಟಿಗೆ. ಏನ್ ಹೇಳ್ತೀರಿ? ಸಮಯದಲ್ಲಿ ಸರ್ಕಾರ ದುಸ್ಸಾಹಸಕ್ಕೆ ಬ್ರೇಕ್ ಹಾಕಿದೆ ಹೈಕೋರ್ಟ್ ಅಂತ ನಾನು ಭಾವಿಸ್ತೀನಿ. ಇಂಥ ಪ್ರಕರಣಗಳು, ಹಳೆ ಹುಬ್ಬಳ್ಳಿ ಗಲಭೆ ಮತ್ತು ಇನ್ನೂ ಕೆಲವು ಹೀನಿಯಸ್ ಕ್ರೈಮ್ಗಳಿರುವಂತಹ ಪ್ರಕರಣಗಳನ್ನ ವಿಡ್ರಾ ಮಾಡ್ಲಿಕ್ಕೆ ಸರ್ಕಾರ ಕೈ ಹಾಕಿತ್ತು. ಆದ್ರೆ ಆಶ್ಚರ್ಯ ಏನಂದ್ರೆ ಈ ಪ್ರಕರಣಗಳನ್ನ ಪೊಲೀಸ್ ಇಲಾಖೆ ಮತ್ತು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಎರಡೂ ಕೂಡ ಈ ಪ್ರಕರಣಗಳು ವಿಡ್ರಾ ಮಾಡ್ಲಿಕ್ಕೆ ಅರ್ಹ ಅಲ್ಲ, ಇದನ್ನ ವಿಡ್ರಾ ಮಾಡಬೇಡಿ, ಇದ್ರ ವಿರುದ್ಧ ಸಾಕ್ಷ್ಯಾಧಾರಗಳಿದೆ ಅಂತ ಹೇಳಿ ಅಭಿಪ್ರಾಯ ಕೊಟ್ಟಿದ್ರು ಕೂಡ ಸರ್ಕಾರ ಕ್ಯಾಬಿನೆಟ್ ಮುಂದೆ ಮಂಡಿಸಿ ವಿಡ್ರಾ ಮಾಡ್ಲಿಕ್ಕೆ ಎಲ್ಲ ಪ್ರಾಸಿಕ್ಯೂಟರ್ಗಳಿಗೆ ಡೈರೆಕ್ಷನ್ ಕೊಟ್ಟಿತ್ತು. ಕೆಲವು ಪ್ರಕರಣಗಳಲ್ಲಿ, ಈಗ ಹಳೆ ಹುಬ್ಬಳ್ಳಿ ಪ್ರಕರಣದಲ್ಲಿ ಯಾವ ರಾಜಕೀಯ ದುರುದ್ದೇಶ ಇತ್ತ ಗೊತ್ತಿಲ್ಲ, ಹಳೆ ಹುಬ್ಬಳ್ಳಿ ಪ್ರಕರಣ ವಿಡ್ರಾಲ್ ಅರ್ಜಿ ಕೂಡ ಹಾಕಿದ್ರು. ಆದ್ರೆ ಈಗ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ಪೀಠ ಈ ಸರ್ಕಾರದ ಆದೇಶ ಕಾನೂನು ರೀತಿ ಅಂದ್ರೆ ಕಾನೂನು ರೀತಿ ಅಲ್ಲದ್ದು, ನಾನೆಸ್ಟ್ ಇನ್ ಲಾ, ಮತ್ತೆ ಇದು ಕಾನೂನು ವಿರುದ್ಧವಾದದ್ದು ಅಂತ ಹೇಳಿ ಸೆಟ್ ಅಸೈಡ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ 43 ಪ್ರಕರಣಗಳು ಮುಂದುವರಿಯುತ್ತೆ. ಇಂಥ ಯಾವುದೇ ಸಾಹಸಕ್ಕೆ ಸರ್ಕಾರ ಇನ್ನು ಮುಂದೆ ಕೈ ಹಾಕಲ್ಲ ಅಂತ ಹೇಳಿ ನಾನು ಆಶಿಸ್ತೀನಿ. ಗಿರೀಶ್ ಭಾರದ್ವಾಜ್ ಅವರೇ, ಸರ್ಕಾರ ಈ DJ ಹಳ್ಳಿ KJ ಹಳ್ಳಿ ಕೇಸಲ್ಲೂ ಕೂಡ ಇಂಥದ್ದೇ ಪ್ರಯತ್ನವನ್ನ ಮಾಡ್ತಾ ಇದೆ. ಹಳೆ ಹುಬ್ಬಳ್ಳಿ ಕೇಸಲ್ಲೂ ಅದೇ ಮಾಡ್ತಾ ಇದೆ, ನಾಳೆ ನಾಗಮಂಗಲ ಕೇಸಲ್ಲೂ ಕೂಡ ಇದನ್ನೇ ಮಾಡಬಹುದು. ಅದಕ್ಕೆ ಉತ್ತರ ಅಂತ ಅನ್ಸುತ್ತೆ ಇದು ಹೈಕೋರ್ಟ್ ಇವತ್ತು ಕೊಟ್ಟಿರೋದು. ಜಡ್ಜ್ಮೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದೆ. ಅಂದ್ರೆ ಸರ್ಕಾರ ಏನ್ 321 CRPC ತನ್ನ ಅಧಿಕಾರನ ದುರುಪಯೋಗ ಮಾಡ್ತಿತ್ತು, ಈಗ ಹೈಕೋರ್ಟ್ ಹೇಳಿದೆ ನಿಮ್ ವ್ಯಾಪ್ತಿ ಅಲ್ಲ ಅಂತ. ಇನ್ನು ವಿಸ್ತೃತವಾದ ಆದೇಶ ಒಂದು ಬರೋದು ಬಾಕಿ ಇದೆ. ಹೈಕೋರ್ಟ್ ಏನೇನ್ ನಿರ್ದೇಶನಗಳು ಕೊಟ್ಟಿದೆ ನೋಡ್ಬೇಕು. ಆದ್ರೆ ಒಂದಂತೂ ಇದರಲ್ಲಿ ಸ್ಪಷ್ಟ ಇದೆ, ಸರ್ಕಾರ ಇನ್ ಯಾವುದೇ ಈ ತರ ವಿಡ್ರಾ ಮಾಡುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಹೈಕೋರ್ಟ್ ಬಿಡಲ್ಲ, ಮತ್ತೆ ಇಂಥದ್ದು ಯಾವ್ದು ಕಾನೂನು ರೀತಿ ಅವಕಾಶ ಇಲ್ಲ ಅಂತೇಳಿ ಹೈಕೋರ್ಟ್ ಘಂಟಾಘೋಷವಾಗಿ ಹೇಳಿದೆ. ಎಸ್, ಥ್ಯಾಂಕ್ ಯು ಗಿರೀಶ್ ಭಾರದ್ವಾಜ್ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಹಳೆ ಹುಬ್ಬಳ್ಳಿ ಕೇಸು, ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತ ಗಲಭೆಕೋರರ ವಿರುದ್ಧ ಹಾಕಲಾಗಿದ್ದಂತ ಕೇಸನ್ನು ಈ ರಾಜ್ಯ ಸರ್ಕಾರ ವೋಟ್ ಬ್ಯಾಂಕ್ನ ಆಸೆಗೆ ಬಿದ್ದು ವಾಪಸ್ ಪಡೆದಿತ್ತು. ಈಗ ಹೈಕೋರ್ಟ್ ಅಲ್ಲಿ ಮುಖಭಂಗ ಆಗಿದೆ ಸರ್ಕಾರಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.